ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಕಚೇರಿಯ ಮುಂದೆ ಈ ದಿನ BJP ಜಿಲ್ಲಾ ಘಟಕದಿಂದ ವಿಜಯನಗರ ಜಿಲ್ಲೆಯ BJP ಕಾರ್ಯಕರ್ತರು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಆಂದೋಲನವನ್ನು ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಚನ್ನಬಸನಗೌಡ ಅವರ ನೇತೃತ್ವದಲ್ಲಿ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಅವರು, ಸಂಡೂರು ವಿಧಾನಸಭಾ ಕ್ಷೇತ್ರದ BJPಯ ಅಭ್ಯರ್ಥಿಯಾದ ಶ್ರೀ ಬಂಗಾರು ಹನುಮಂತು ಅವರು ಮತ್ತು ಸಿದ್ಧಾರ್ಥ್ ಸಿಂಗ್ ಅವರು, ಇನ್ನೂ ಹಲವು BJPಯ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ವಕ್ಫ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನೇ ನಡೆಸಿದರು. ಇದರ ಒಂದು ವರದಿ ಈಗ ನಮ್ಮ R5 ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ, ಬನ್ನಿರಿ. ಬಾವಿಯನ್ನು ಮುಚ್ಚಿ ಅದನ್ನ ಮಣ್ಣು ಮುಚ್ಚಿ ಅದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಈಗಾಗಲೇ ವಕ್ಫ್ ಆಸ್ತಿ ಅಂತ ಹೇಳಿ ತಾವೆಲ್ಲ ಮಾತಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೌರಾಯುಕ್ತರಿಗೆ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ತಕ್ಷಣವೇ ಆ ಬಾವಿಯನ್ನು ತೆಗೆಸಿ ಪುರಾತತ್ವ ಇಲಾಖೆಯಿಂದ ನಮ್ಗೆ ಆಲ್ರೆಡಿ ನಿಮ್ಗೆ ಅರ್ಜಿನೂ ಕೊಟ್ಟಿದ್ದೀವಿ ನಾವು. ಆದ್ರೆ ನೀವು ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಇದ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಬರ್ತೀವಿ. ತಕ್ಷಣವೇ ಆ ಸಮಾಜ ಬಾವಿಯನ್ನು ತಕ್ಷಣ ಸ್ವಚ್ಛತೆಗೊಳಿಸಿ ಅಲ್ಲಿರ್ತಕ್ಕಂಥ ಶಿಲಾಶಾಸನಗಳಿಗೆ ಒಂದು ತಿಳಿಯುವಂತ ಕೆಲಸ ಮಾಡ್ತಿದ್ದೀರಿ. ನಿಮ್ಮಿಂದ ಏನು ಸಹ ಮಾಡಕ್ಕಾಗಲ್ಲ. ದಯಮಾಡಿ ಇರ್ತಕ್ಕಂಥ ಕಾಯ್ದೆಯನ್ನು ವಾಪಸ್ ತಗೊಳ್ರಿ. ಇಲ್ಲದ ಪಕ್ಷದಲ್ಲಿ ನೀವು ಇದರಿಂದ ನಿಮ್ಗೆ ಆಲ್ರೆಡಿ ನಿಮಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಯಾವಾಗ ನಮ್ಮ ಧರ್ಮ ಅವಲಂಬಿಸಿಕೊಂಡು ಬರುತ್ತೆ ಅವಾಗ ಕೃಷ್ಣ ಭಗವಂತ ಪ್ರತಿಯೊಂದು ಯುಗದಲ್ಲಿ ಜನ್ಮ ತಾಳ್ತಾನೆ. ಅದೇ ರೀತಿ ನಮ್ಮ ಹಿಂದೂ ಸಮಾಜ ಯಾವತ್ತೂ ತಲೆ ಬಗ್ಗಲ್ಲ. ನಿಮ್ಮಂತ ಮುಲ್ಲಗಳಿಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಹಿಂದೂಗಳ ಸ್ವಂತ ಅಣ್ಣ ತಮ್ಮಂತರದೇ ಬಾಸ್ಕೊಂಡು ನಮ್ಮ ಜಿಲ್ಲೆಗೆ ಇಟ್ಕೊಂಡಿದ್ರು. ಆದ್ರೂ ಕೂಡ ಇವ್ರು ಬಂದ ಮೇಲೆ ನಮ್ಮನ್ನ ಹೊಡೆದು ಅವ್ರು ನಮ್ಮರಲ್ಲ ಇವ್ರು ನಮ್ಮರನ್ನೋದು ಒಂದು ಭೂಮಿಯನ್ನು ಕಟ್ಕೊಂಡು ಇವತ್ತು ಈ ಒಂದು ಆಳ್ಕೆ ಮಾಡ್ಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅವರು ಈ ದೇಶನ, ಈ ರಾಜ್ಯನ, ಈ ಜಿಲ್ಲೆನ ಮುಳುಗ್ಸಕೊಂತ ಬಂದಿದ್ದಾರೆ, ಕೊಟ್ಟು ಬಿಟ್ಟಿದ್ದಾರೆ. ರೀಸನ್ ಟು ಬಿಲೀವ್ ಒಂದು ಆಸ್ತಿನ ವಕ್ಫ್ ಕಮಿಟಿಯವರು, ವಕ್ಫ್ ಬೋರ್ಡ್ನವರು ನಮಗೆ ಈ ಪ್ರಾಪರ್ಟಿಗೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಆ ಪ್ರಾಪರ್ಟಿನ ಅವರು ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಂಡು ನಮ್ದು ಅಂತ ಹೇಳಿ ಹೇಳ್ಕೋಬಹುದು. ಸೆಕ್ಷನ್ 4 ಮತ್ತು 5ರಲ್ಲಿ ಸ್ಪಷ್ಟವಾಗಿಯೇ ಉಲ್ಲೇಖ ಇದೆ ವಕ್ಫ್ ಆಕ್ಟ್ ಅಲ್ಲಿ. ಇದಕ್ಕೆ 95ರಲ್ಲಿ ತಿದ್ದುಪಡಿ ಮಾಡಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಇನ್ನ ಹೆಚ್ಚಿನ ಅಂತ ಒಂದು ಅಧಿಕಾರ ವ್ಯಾಪ್ತಿಯನ್ನ ಕೊಟ್ಟು ವಿಸ್ತರಣೆ ಮಾಡಿ ವಕ್ಫ್ ಬೋರ್ಡ್ ಯಾವ್ದಂದ್ರೆ ಎಲ್ಲಿ ಅಂತ ಅಂದ್ರೆ ಇಲ್ಲಿ ಪ್ರಾಪರ್ಟಿನ ಕಬ್ಜಾ ಮಾಡ್ಕೊಳ್ಬಹುದು. ಈ ಅಧಿಕಾರವನ್ನ ವಕ್ಫ್ ಬೋರ್ಡ್ ಅವರಿಗೆ 95ರ ಆಕ್ಟ್ ತಿದ್ದುಪಡಿನಲ್ಲಿ ನೀಡಿದೆ. ಹಾಗೇನೆ ಎಸ್ಸಿಗಳು ನಿಮಗೆ ಯಾರ್ಯಾರು ಕಣ್ ಕಾಣಂಗಿಲ್ಲ, ಬರೀ ಸಂಖ್ಯಾತರು ಒಂದಿದ್ರೆ ಸಾಕು, ನಾವ್ ಏನಾದ್ರೂ ಮಾಡ್ತೀವಿ, ಏನಾದ್ರೂ ಮಾಡ್ಕೋಬಹುದು ಅನ್ನೋದೊಂದು ನಿಮ್ಮ ತಪ್ಪು ಕಲ್ಪನೆ ಇದೆ ಅಲ್ಲ ಸ್ವಾಮಿಗಳೇ. ಈಗಾಗ್ಲೇ ನಿಮ್ಮ ಅವನತಿಯನ್ನ ಕ್ಷೀಣಿಸ್ತಾ ಇದೆ ನಿಮ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷ ಕೂಡ ಇಲ್ದಂಗೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಸಂಕಲ್ಪವನ್ನು ಕೈಕೊಂಡಿದ್ದಾರೆ, ಏಕಾಯ್ತು ನೇಕಾಯಿ ಅಂತಂದು ಇವತ್ತು ಬಂದಂತ ಆಸ್ತಿಗಳೆಲ್ಲ ಮಠಮಾನ್ಯಗಳಿಗೆ ಶತಶತಮಾನಗಳಿಂದ ಆಸ್ತಿಯನ್ನು ಹಂಗೆ ಮುಂದುವರಿಸ್ಕೊಂತ ಬಂದಿದ್ದಾರ. ನಮ್ಮ ತಾತ ಮುತ್ತಾತಗಳ ಆಸ್ತಿಯನ್ನು ಕೂಡ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅದನ್ನ ಮುಂದುವರಿಸ್ಕೊಂತ ಬಂದಿದ್ದೀವಿ. ಇವತ್ತು ಎಲ್ಲ ಆಸ್ತಿಗಳ ಮೇಲೆ ಎಲ್ಲೋ ಒಂದು ಕಡೆ ವಕ್ಫ್ ಅನ್ನಂಥದ್ದು ಉತ್ತಾರದಲ್ಲಿ ಅಂದ್ರೆ ಪಾಣಿಯಲ್ಲಿ ನೋಂದಣಿ ಮಾಡಂತ ಕೆಲಸ ಮಾಡಿದ್ದಾರೆ. ಆ ಆಸ್ತಿಯಲ್ಲಿ ನಮ್ಗೆ ಉಳಿದಿರೋದು ಕೇವಲ 20,000 ಎಕರೆನೋ ಏನೋ ಉಳಿದತ್ತೆ. ಇನ್ನು ಬಾಕಿ ಬಹಳಷ್ಟು ಬಾಕಿ ಇದೆ ಅಂತೇಳಿ ಆಲ್ರೆಡಿ ಅವರು ಮುಖ್ಯಮಂತ್ರಿಗಳು ಹೇಳಂತ ಟೈಮಲ್ಲಿ ನಮ್ಮ ದುರ್ದೈವ ನೋಡ್ರಿ. ಮುಖ್ಯಮಂತ್ರಿಗಳೇ ಒಂದ್ ಕಡೆ ಹೇಳಿಕೆ ಕೊಡಂತ ಟೈಮಲ್ಲಿ ಮಂತ್ರಿಗಳಂತವ್ರಿಗೇನು ಇವತ್ತು ಲಂಗು ಲಗಾಮ್ ಇಲ್ಲಾರ್ದಂತ ಮಂತ್ರಿಗಳು, ಸರ್ವಾಧಿಕಾರಿಗಳ ಮಂತ್ರಿಗಳು ರೈತರ ಬಗ್ಗೆ ಯೋಚನೆ ಮಾಡ್ತಲ್ಲ, ಬಡವರ ಬಗ್ಗೆ ಯೋಚನೆ ಮಾಡ್ತಲ್ಲ, ಯಾರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಲೆಕ್ಕ ಇಲ್ಲ. ಅವರು ಹೇಳಿಕೆ ನೋಡಿದ್ರೆ ಹೆಂಗಿದ್ರಿಗಿನ ಅವ್ರ ತಾತನ ಆಸ್ತಿ, ಅವ್ರ ಮುತ್ತಾತಗಳ ಆಸ್ತಿಯನ್ನ ದಾನ ಮಾಡುತ್ತ ರೀತಿಯಲ್ಲಿ ಅವನು ಹೇಳ್ತಾನ. ಒಂದ್ ರೀತಿ ತಂಗಿ ಏನ್ ಹೇಳ್ತಾನ ಅವನು, ನಾನು ಮಂತ್ರಿ ಆಗಿದ್ದೀನಿ, ಅದು ಕೆಂಪು ಬಣ್ಣ ಏನೋ ಬಣ್ಣನ್ನು ಹೊಡೆದಂತ ಹಿಂಗ್ ನೋಡಿಸ್ತಾ ಅವನ ಮನೆ ಆಸ್ತಿಯನ್ನಲ್ಲ, ಅದೇನೋ ಗ್ರೀನ್ ಅನ್ನು ಬಡ್ದು ಅದೇನೋ ಬಣ್ಣ ಬಡ್ದ ನಂತರ ನೋಡಿಸಿ ಏನಂತಾರಂದ್ರಿಗಿನ ಆ ಬಣ್ಣ ನೋಡಿದ್ರೆ ಸೈತಾನುಗಳು ಕೂಡ ಬೈ ಬೀಳ್ಬೇಕು ಅಂದ್ರೆ ಅವನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸೈತಾನುಗಳು ದೆವ್ವಗಳಿದ್ದಂತೆ ಅಲ್ರಿ. ನಮ್ಮ ಆಸ್ತಿ ನಾವು ತಗೊಂಡು ನಾವು ಸೈತಾನುಗಳಾಗಿವನ್ರಿ. ಇವತ್ತು ನಮ್ಮ ಆಸ್ತಿ ಇರಂತದ್ದು ಇವತ್ತಿಂದಲ್ಲ, ನಮ್ಮ ತಾತ ಮುತ್ತಾತುಗಳಿಂದ ಆಸ್ತಿ ನಮ್ಮ ಹೆಸರ ಮೇಲೆ
ಪಾಣಿಗಳು ಬರ್ತಾ ಇರುವಂತ ಆಸ್ತಿ ನಮ್ದಂದೇಳಿ ಹೋರಾಟವನ್ನು ಮಾಡ್ತಾ ಇದೀವಿ. ಇವತ್ತು ಯಾರ ಆಸ್ತಿ ಅಂದೇಳಿ ಇವತ್ತು ನೀನು ಒಂದು ಕಡೆ ಸೈತಾನುಗಳು ಅಂತೇಳಿ ನಮ್ಮನ್ನು ಹೋಲಿಸ್ತೀವಿ. ಸೈತಾನುಗಳ ಬೈಬಿಳ್ಬೇಕಂದ್ರೆ ನಾವು ಬೈಬಿಳ್ಬೇಕಂತೇಳಿ ನೀನು ಸೈತಾನ್ ಅಂತೇಳಿ ಉಲ್ಲೇಖನ ಮಾಡಿಗಲ್ಲ. ನಾವು ಮಾತಾಡ್ತೀವಿ, ನಮಗೇನು ಭಾಷೆ ಇಲ್ಲ ಅನ್ನಂಥದ್ದಲ್ಲ. ನಾವು ಎಲ್ಲೊಂದು ಕಡೆ ಸಂಸ್ಕೃತಿ ಇದ್ದಂಥವ್ರು, ನಾವು ನಮ್ಮ ತಾಯಿ ತಂದೆಯವರು ಇವತ್ತು ಸಂಸ್ಕಾರವನ್ನು ಕಲಿಸಿದಂಥವ್ರು. ನೀನು ಮಾತಾಡ್ತೀವಿ ಅಂದ್ರೆ ನಾವು ಮಾತಾಡಿದ್ರೆ ನಿನಗೆ ನಮಗೇನು ವ್ಯತ್ಯಾಸ ಇರಲ್ಲ. ದಿಸ್ ಇಸ್ ಡೆಮೋಕ್ರೆಟಿಕ್ ಕಂಟ್ರಿ. ಈ ಡೆಮೋಕ್ರೆಟಿಕ್ ಕಂಟ್ರಿದಲ್ಲಿ ಯಾರ ಬಗ್ಗೆ ಏನು ಮಾತಾಡ್ಬೇಕನ್ನಂಥದ್ದು ಒಂದು ಗೌರವದಿಂದ ಮಾತಾಡಬೇಕಾಗುತ್ತೆ. ಪ್ರೀತಿ ಇದೆನಾ? ನಮ್ಗೆ ಆಸ್ತಿಯನ್ನು ಕೊಡಕ್ ಹೋಗ್ಬೇಡ್ರಿ, ನಮಗೇನು ಕೊಡಕ್ ಹೋಗ್ಬೇಡ್ರಿ. ನಮ್ಮ ಮಕ್ಕಳಿಗೆ ಬೇಕಾದ ಶಿಕ್ಷಣವನ್ನು ಕೊಡ್ರಿ. ನಾವು ಯಾರನ್ನಾಗ್ಲಿ ಪುಕಟಿಗೆ ಕುಂತು ಅಲ್ಲಿ ಯಾರೋ ಒಬ್ರು ಕೊಟ್ಟಂತ ಬೇರೆ ಹಣದಿಂದ ನಾವು ಬದುಕುವಂತ ಜನ ಅಲ್ಲ. ನಮ್ಮ ಮೇಲೆ ಪ್ರೀತಿ ಇದೆ, ನಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ರಿ. ಯಾರು ಬೇಡ ಅಂತಾರ? ಯಾರನ್ನು ಓದ್ಕೊಂತೀರಿ ಅಂತ ಮಕ್ಕಳಿಗೆ ಇವತ್ತು ಕೆಲಸ ಇಲ್ಲ, ಕೆಲಸ ಕೊಡ್ರಿ ನಮ್ಮ ಮಕ್ಕಳಿಗೆ. ಅದಿಲ್ಲಾರ್ದಂತೆ ಇವತ್ತು ಭೂಮಿಯನ್ನ ಕಸ್ಕೊಂತೀರಿ ಅಂದ್ರೆ ನಮ್ಮ ಹೊಟ್ಟೆ ಕೊಡದಂತೆ ಅಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಅಂತ ಕೇಳಂತ ಸೌಜನ್ಯ ಯಾವತ್ತು ಕೂಡ ರೈತರ ಹತ್ರ ಬಂದು ಹಿಂಗ ಆಗಿದೆ, ಇದನ್ನ ಕ್ಷಮೆಯನ್ನು ಕೇಳಬೇಕೆಂದ್ರೆ ಅಲ್ಲಿ ಮಂತ್ರಗಳು ಹೇಳಕ್ ಆಗ್ತಿಲ್ಲಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಬಹಳಷ್ಟು ನೋವಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೈ ಕೊಟ್ಕೊಂಡಂತ ಪ್ರಶ್ನೆನೇ ಇಲ್ಲ. ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಎಲ್ಲಿ ತನಕ ಅಂದ್ರೆಗಿನ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಹಿಂದುತ್ತಾರೆ ಅಂತ ಪ್ರಶ್ನೆನೇ ಇಲ್ಲ. ಅದು ಏನಾಗುತ್ತೆ ಅದಾಗ್ಲಿ. ನಾವು ರೈತರ ಜಮೀನು ನಮ್ಮ ರಕ್ತವನ್ನಾಗ್ಲಿ ಕೊಡ್ತೀವಾಗ್ಲಿ, ನಮ್ಮ ರಕ್ತವನ್ನಾಗ್ಲಿ ಧಾರಾವಹಿಸುವಾಗ್ಲಿ, ನಮ್ಮ ರೈತರ ಜಮೀನು 1 ಇಂಚ್ ಜಮೀನನ್ನು ಕೂಡ ಸರ್ಕಾರಕ್ಕೆ ಬಿಟ್ಕೊಡಲ್ಲ, ವಕ್ಸ್ಗೆ ಬಿಟ್ಕೊಡಲ್ಲ. ಅದೇನಾದ್ರೆ ಅದಾಗ್ಲಿ ನೋಡೋಣ. ಯಾಕಂದ್ರೆ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ಭಾರತೀಯ ಜನತಾ ಪಾರ್ಟಿಯನ್ನು ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಕ್ ಹೋದ್ರೆ ನಾವು ಉಗ್ರವಾದಂತ ಹೋರಾಟವನ್ನು ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಇರ್ಬೋದು. ನಿಮ್ಮ ಸರ್ಕಾರ ಏನಿದೆ ಇವತ್ತು, ಒಂದು ಕಡೆ ಸರ್ಕಾರದ ಬಲ ಇದೆ, ಹಣದ ಬಲ ಇದೆ, ತೋಳೋ ಬಲ ಇದೆ, ಎಲ್ಲಾ ಬಲ ಇದೆ ಅಂತೇಳಿ ಏನು ಕುಂತಿದ್ರು. ಇವತ್ತು ರೈತರು ಮನಸ್ಸು ಮಾಡಿದ್ರೆ ರೈತರ ಬಲದ ಮುಂದೆ ನಿಮ್ಮ ಸರ್ಕಾರದ ಬಲ ನಡೆಯಲ್ಲ. ಎಲ್ಲ ಒಂದು ಕಡೆ ನೀವು ತಗೊಂಡಿರಂತ ತೀರ್ಮಾನಗಳು ವಾಪಸ್ ತಗೋಬೇಕಾಗುತ್ತೆ. ಸಿಕ್ಕಾಪಟ್ಟಿ ದುಡಿಯಂತ ಕರಪ್ಷನ್ ಮಾಡಂತ ಕೆಲಸ ಮಾಡ್ತಾ ಇದ್ರಿ. ಸರ್ಕಾರ ಒಂದ್ ರೀತಿ ನಡೀತಾ ಇಲ್ಲ. ಇವತ್ತು ಸರ್ಕಾರ ಖಜಾನ ಖಾಲಿ ಮಾಡ್ಕೊಂಡಿದ್ರಿ. ಇವತ್ತು ಬಡವರ ಅನ್ನ ಕೂಡ ಕಸ್ಕೊಂಡಿದ್ರಿ. ಇವತ್ತು ಬಡವರಿಗೆ ಕೊಡಬೇಕಾದಂತ ಅನ್ನವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದ್ರಿ. ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡ್ತಾ ಇದೆ. ಇವತ್ತು ಎಲ್ಲೇ ಒಂದು ಕಡೆ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇವತ್ತು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಾ ಇರಂತ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಇವತ್ತು ಸಿಗ್ತಾ ಇದೆ. ನೀವು ಕೊಡಬೇಕಾದಂತ ಅಕ್ಕಿ ಅಂತ ಯಾರಿಗೆ ಬಡವರಿಗೆ ಸಿಗ್ತಾ ಇಲ್ಲ. ಇವತ್ತು ಒಂದು ಕಡೆ ಹೇಳ್ತಾ ಇದ್ರಿ, ಇಲ್ಲ ಈ ಕೇಂದ್ರ ಸರ್ಕಾರ ಮಾಡಿದಂತ ನೀತಿಯಿಂದನೇ ಇವತ್ತು ನಾವೆಲ್ಲ ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ವಿ ಒಂದು ಕಡೆ ಹೇಳ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಮುಂದಿನ ದಿನಗಳಲ್ಲಿ ನೀವೇನು ವಕಫ್ ಗಂಧ ಹೇಳಿ ಏನು ನೋಂದಣಿ ಮಾಡ್ಕೊಂಡಿದ್ರು ಅದ್ರ ವಾಪಸ್ ತಗೊಳ್ರಿ. ಅದರ ಆದರ್ಶ ಶೀಘ್ರದಲ್ಲೇ ವಾಪಸ್ ತಗೋಬೇಕು. ಅದು ಕೂಡ ಯಾವ್ದು ಪಾಣಿಗಳಲ್ಲಿ ನಾನು ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ರೆಡಿ ಪಾಣಿಗಳಲ್ಲಿ ವಕಫ್ ಅಂತೇಳಿ ಏನು ಇವತ್ತು ನೋಂದಣಿ ಮಾಡಿದರು. ಅದರ ತಕ್ಷಣನೇ ನೀವು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಹೇಳಿ ಅದರ ವಾಪಸ್ ತಗೋಬೇಕು. ಜೊತೆಲಿ ಇನ್ನ ಬೇರೆ ಬೇರೆ ಏನೇನು ನಡೀತಾ ಇದೆ ಅದೆಲ್ಲ ಕೂಡ ವಾಪಸ್ ತಗೊಂಡಂತ ಕೆಲಸ ಕೂಡ ಆಗಬೇಕಾಗಿದೆ. ಅದಕ್ಕೋಸ್ಕರ R5 ನ್ಯೂಸ್ ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ. ವರದಿಗಾರರು KB ಹಿರೇಮಠ್.